ಇನ್ನು ಇಷ್ಟೆಲ್ಲ ಗೊಂದಲ ಇವತ್ತಾಯ್ತಲ್ಲ, ಇದರಲ್ಲೆಲ್ಲ ದೊಡ್ಡ ಹೈಲೈಟ್ ಆಗಿ ನಮಗೆ ಕಾಣಿಸ್ತಾ ಇದ್ದಿದ್ದು ಅಂತಂದ್ರೆ BK ಹರಿಪ್ರಸಾದ್ ಅವರ ವಿಚಾರವಾಗಿ ಆದಂತ ಕೆಲ ಘಟನೆ. ಹೌದು, ಒಂದು ಹಂತದಲ್ಲಿ ರಾಜ್ಯಪಾಲರು ಇವತ್ತು ಭಾಷಣ ಬೇಗನೆ ಮುಗಿಸಿ ಅವರು ವಾಪಸ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ದೊಡ್ಡ ಗೊಂದಲ ಹೈಡ್ರಾಮಾ ಆದಾಗ ಸೀದಾ BK ಹರಿಪ್ರಸಾದ್ ಅವರು ಹೋಗಿ ರಾಜ್ಯಪಾಲರಿಗೆ ಅಡ್ಡ ನಿಲ್ತಾರೆ. ನೀವು ಹೋಗ್ಬೇಡಿ, ಈ ಸದನದ ಗೌರವ ಕಳಿಬೇಡಿ, ಕರ್ನಾಟಕದಲ್ಲಿ ಈ ರೀತಿ ಯಾವಾಗಲೂ ಆಗಿಲ್ಲ, ಇನ್ನೊಂದ್ಸಲ ನೀವು ಕಂಪ್ಲೀಟ್ ಆಗಿ ಓದ್ ಹೋಗ್ಬಿಡಿ ಅಂತ ಹೇಳ್ಕೊಂಡು ಮನವಿ ಜೊತೆಗೆ ಆಕ್ರೋಶ, ಸಿಟ್ಟು ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ವ್ಯಕ್ತ ಆಯಿತು. ಬಟ್ ಆ ನಂತರದಲ್ಲಿ ಏನಾಯ್ತು, BK ಹರಿಪ್ರಸಾದ್ ಅವರ ರೌಡಿ ವರ್ತನೆ ಇದು, ಹಳೆ ರೌಡಿ ಮತ್ತೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿ ಟೀಕೆ ಮಾಡೋಕೆ ಶುರು ಮಾಡಿದ್ರೆ, ತಮ್ಮ ಹರಿದು ಹೋಗಿರುವಂತಹ ಬಟ್ಟೆ ತೋರಿಸಿ ಇದು ಬಿಜೆಪಿಯ ಗೂಂಡಾಗಳು ನನ್ನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿ ಬಟ್ಟೆ ಹರಿದಾಕ್ಬಿಟ್ಟಿದ್ದಾರೆ ಅಂತ BK ಹರಿಪ್ರಸಾದ್ ಕೂಡ ಪ್ರತ್ಯಾರೋಪ ಮಾಡೋದಕ್ಕೆ ಶುರುವಾಯಿತು. ಏನಾಯ್ತು ಆ ಸನ್ನಿವೇಶ, ಬನ್ನಿ ನೋಡ್ಕೊಂಬೋಣ. ಅವಿಶ್ವಾಸ ನಿರ್ಣಯ ಮಂಡಿಸಬೇಕು. ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಅಡ್ಡ ಹಾಕಿ ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ರಾಜ್ಯ ವಿಧಾನಮಂಡಲಕ್ಕೆ 2:37 ರಾಜ್ಯಪಾಲರ ಈ ನಡೆ ಕಾಂಗ್ರೆಸ್ ಅಕ್ಷರಶಃ ಸಿಟ್ಟಿಗೇಳುವಂತೆ ಮಾಡಿತ್ತು. ಈ ಕಾರಣಕ್ಕೆ ಕಾಂಗ್ರೆಸ್ MLC ಎಸ್ ರವಿ ರಾಜ್ಯಪಾಲರು ಕೈಮುಗಿದು ಹೋಗ್ತಿದ್ದಾಗ ಅಡ್ಡಗಟ್ಟಿದ್ರು, ಮಾತನಾಡೋದಕ್ಕೆ ಮುಂದಾದ್ರು. ಉಳಿದ ಸದಸ್ಯರು ಕೂಡ ರಾಜ್ಯಪಾಲರ ಹಿಂದಿಂದೆಯೇ ಬರ್ತಿದ್ರು. ಈ ಹೈಡ್ರಾಮಾ ಇಷ್ಟಕ್ಕೆ ನಿಲ್ಲಲಿಲ್ಲ. ರಾಜ್ಯಪಾಲರು ಹೊರ ಹೋಗುವಾಗ ದ್ವಾರದ ಬಳಿಯೇ ಇದ್ದ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರಾಜ್ಯಪಾಲರ ಎದುರು ಬಂದು ನಿಂತರು. ನೀವು ಭಾಷಣ ಮಾಡಲೇಬೇಕು ಅಂತ ತಾಕೀತು ಮಾಡಿದ್ರು. ಮಹಾಮಹಿಂ, ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯ. ಗವರ್ನರ್ ಆಗಿ ನೀವು ಭಾಷಣ ಮಾಡಿಯೇ ಹೋಗ್ಬೇಕು. ಭಾಷಣ ಮಾಡದೆ ಕರ್ನಾಟಕವನ್ನ ಅಪಮಾನ ಮಾಡಬೇಡಿ ಅಂದ್ರು. ಈ ವೇಳೆ ಹರಿಪ್ರಸಾದ್ರನ್ನ ಅಲುಗಾಡಲು ಸಾಧ್ಯವಾಗದಂತೆ ಪಕ್ಕಕ್ಕೆ ಎಳೆದೊಯ್ದಿದ್ದ ಮಾರ್ಷಲ್ಗಳು ಪಕ್ಕಕ್ಕೆ ಬಿಟ್ಟಿದ್ರು. ರಾಜ್ಯಪಾಲರನ್ನ ತಡೆಯಲು ಯತ್ನಿಸಿದ ವೇಳೆ ಹರಿಪ್ರಸಾದ್ ಬಟ್ಟೆ ಕೂಡ ಹರಿದಿತ್ತು. ಬಿಜೆಪಿಯವರೇ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅದು ಬಿಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಹೀಗೆ ಘೇರಾವ್ ಹಾಕೋದಕ್ಕೆ ಹೋದ ಕಾಂಗ್ರೆಸ್ ಸದಸ್ಯರ ನಡೆ ಬಿಜೆಪಿಯನ್ನ ಕೆರಳಿಸಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಆರಂಭ ಆಗ್ತಿದ್ದಂತೆ ಕೇಸರಿ ಪಡೆ ಆಕ್ರೋಶ ಹೊರಹಾಕ್ತು. ಯಾರ್ಯಾರು ಘೇರಾವ್ ಹಾಕೋದಕ್ಕೆ ಹೋಗಿದ್ದಾರೋ ಅವರನ್ನ ಅಮಾನತ್ತು ಮಾಡಬೇಕು ಅಂತ ಆಗ್ರಹ ಮಾಡ್ತು. ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ 18 ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಅವ್ರನ್ನ ಸದನದಿಂದ ಹೊರಗಡೆ ಈ ನಡುವೆ MLC BK ಹರಿಪ್ರಸಾದ್ ನಡೆಯನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿಯೂ ಟೀಕಿಸಿದೆ. ರಾಜ್ಯಪಾಲರಿಗೆ ಆ ದಿನಗಳ ರೌಡಿ ಹರಿಪ್ರಸಾದ್ ಆವಾಜ್ ಹಾಕಿದ್ದಾರೆ ಅಂತ ಪೋಸ್ಟ್ ಹಾಕಿದೆ. ಕಾಂಗ್ರೆಸ್ ಅವರು ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳುವಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು. ಕೆಲವು ವಿಧಾನ ಮಂಡಲದ ಸದಸ್ಯರು ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ಈ ಬಗ್ಗೆ ಹರಿಪ್ರಸಾದ್ ಕೂಡ ಪೋಸ್ಟ್ ಹಾಕಿದ್ದಾರೆ. ಸದನದ ಶಿಸ್ತು, ಘನತೆ, ಗೌರವದ ಬಗ್ಗೆ ಮಾತನಾಡಲು ನೈತಿಕತೆ ಇದೆಯಾ? ವಿಧಾನಸಭೆಯಲ್ಲಿ ಬಟ್ಟೆ ಹರಿಕೊಂಡು ಕೈ ಮಿಲಾಯಿಸಿಕೊಂಡು ಗೂಂಡಾಗಳಂತೆ ವರ್ತಿಸಿದ ಮಹಾನುಭಾವರು ಯಾವ ಪಕ್ಷದವರು? ಸದನದಲ್ಲೇ ನೀಲಿ ಚಿತ್ರ ವೀಕ್ಷಣೆ ಮಾಡಿದ್ದು ಯಾವ ಪಕ್ಷದವರು ಅಂತ ಪ್ರಶ್ನಿಸಿದ್ದಾರೆ. ಇದೆಲ್ಲದರ ನಡುವೆ ವಿಧಾನಸಭೆಯೊಳಗೆ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು. ಪ್ರದೀಪ್ ಈಶ್ವರ್ ಹಾಗೂ ಸ್ಪೀಕರ್ UT ಖಾದರ್ ನಡುವೆ ಹಗ್ಗ ಕಬ್ಬಿಣದ ಚರ್ಚೆ ನಡೆಯಿತು. ಏನದು ಅಂತೀರಾ? ನೀವೇ ನೋಡಿ. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳ್ಮಾರ? ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ, ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷ ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ. ಇನ್ನು ಹರಿಪ್ರಸಾದ್ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ MLC ವಿರುದ್ಧ ಕಠಿಣ ಕ್ರಮಕ್ಕೆ ಬಿಜೆಪಿ ಒತ್ತಾಯಿಸಿದೆ.
ಅಗೌರವ ತೋರಿದ ಶಾಸಕರು ಎಂಎಲ್ಸಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಪೀಕರ್ ಯುಟಿ ಖಾದರ್ಗೆ ಪತ್ರ ಬರೆಯಲಾಗಿದೆ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, ಟಿವಿ9 ಬೆಂಗಳೂರು.